ಹಾಯ್ ಗೆಳೆಯರೆ. ಟಾಕಿಂಗ್ ವಿತ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಏನಪ್ಪ ವಿಷಯ ಅಂದರೆ, ನೀವು ಫ್ರಂಟ್ ಪೇಜಲ್ಲಿ ನೋಡಿರ್ತೀರ, ವಿರಾಟ್ ಆ್ಯಂಡ್ ಅನುಷ್ಕಾ ಬಗ್ಗೆ ಒಂದು ನ್ಯೂಸ್ ಹರಿದಾಡ್ತಾಯಿತ್ತು. ಅದಕ್ಕೆ ನಾವು ನ್ಯೂಸ್ ಮಾಡೋಣ ಅಂತ, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ನಾವು ಕೂಡ ಒಂದು ಇದನ್ನ ಮಾಡ್ತಾಯಿದ್ದೀವಿ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ವಿರಾಟ್ ಆ್ಯಂಡ್ ಅನುಷ್ಕಾ ಬಗ್ಗೆ ಜಾಸ್ತಿ ಏನು ನ್ಯೂಸ್ ಡೈಲಿ ಇರುತ್ತೆ ಅವ್ರದ್ದು. ಬಟ್ ಏನಕ್ಕೆ ಈ ಒಂದು ಅನುಷ್ಕಾ ಶರ್ಮಾ ಅವರು ಸತ್ಯನ ಬಿಚ್ಚಿಟ್ರು ಅನ್ನೋದರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನಿದು ಸತ್ಯ ಬಿಚ್ಚಿಟ್ಟ ಶರ್ಮಾ, ಕೊಹ್ಲಿ ಪತ್ನಿ ಶರ್ಮಾ ಅಂತ. ಈಗ ಒಂದನ್ನು ನೋಡುತ್ತಾ ನಾವು ಹೋದರೆ, ವಿರಾಟ್ ಆಗಲಿ ಅನುಷ್ಕಾ ಸೆಲೆಬ್ರಿಟಿ ಕಪಲ್ ಅನುಷ್ಕಾ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಒಂದಲ್ಲ ಒಂದು ವಿಚಾರಕ್ಕಾಗಿ ಪ್ರತಿದಿನ ಸುದ್ದಿಯಲ್ಲಿರ್ತಾರೆ. ಏನಕ್ಕೆ ಈ ಒಂದು ಸುದ್ದಿ ಅಂತ ಹರಿದಾಡ್ತಾ ಇದ್ದರೆ, ಇದು ಟಾಪ್ ನ್ಯೂಸ್ಗಳಲ್ಲಿ ಒಂದಾಗಿದೆ. ಯಾಕಂದರೆ ಗೆಳೆಯರೆ, ವಿರಾಟ್ ಒಂದು ಹೆಜ್ಜೆ ಇಟ್ಟರೂ ಕೂಡ ಅದು ಎಷ್ಟು ಇದಾಗುತ್ತೆ ಅಂದರೆ, ಆ ಒಂದು ನೀವು ಅಂದ್ಕೊಳ್ಳೋಕ್ಕೆ ಆಗಲ್ಲ, ಆ ರೀತಿ ಟ್ರೆಂಡಲ್ಲಿ ಬರುತ್ತೆ. ಯಾಕಂದರೆ ಅವರು ಮಾಡುವಂಥ ಪ್ರತಿಯೊಂದು ಕೆಲಸ ಆಗಿರ್ಬೋದು, ಅವರು ಎಷ್ಟೋ ಮಿಲಿಯನ್ಸ್ ಫ್ಯಾನ್ಸ್ಗೆ ಅವರು ಒಂದು ರಾಯಭಾರಿಯಾಗಿದ್ದಾರೆ ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ಈ ಒಂದು ಅನುಷ್ಕಾ ಶರ್ಮಾ ಅವರು ಏನು ಇದನ್ನ ಹೇಳಿ ನ್ಯೂಸ್ನ ಕೊಟ್ಟಿದ್ದಾರೆ ಅಂದರೆ, ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಬಗ್ಗೆ ಅವರ ಪತ್ನಿ ಏನಂತ ಹೇಳಿದರೆ, ವಿರಾಟ್ ರಾತ್ರಿ ಅದನ್ನು ಮಾಡೋದು ಬೇಡ ಅಂತ ಹೇಳ್ತಾ ಇದ್ರಂತೆ. ಏನಕ್ಕೆ ಅದು ಹೇಳ್ತಾಯಿದ್ರು ಅನ್ನೋದು ಸದ್ಯಕ್ಕೆ ಏನಂಬುದರ ಬಗ್ಗೆನೂ ಮಾಹಿತಿ ಅಷ್ಟೊಂದಿಲ್ಲ. ಬಟ್ ಆದರೂ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ಅದನ್ನ ಹೇಳ್ತಾ ಹೋಗ್ತೀನಿ. ಏನಕ್ಕೆ ಅಂದರೆ, ಸೆಲೆಬ್ರಿಟಿ ಕಪಲ್ಸ್ ಯಾರು ಏನೇ ಮಾಡಿದ್ರು ಅವ್ರ ನ್ಯೂಸ್ ಆಗುತ್ತೆ. ಅದಕ್ಕೆ ಏನಾದ್ರೂ ಆಗುತ್ತೆ ಅಂತಲೂ ಬಿಡೋಕ್ಕಾಗಲ್ಲ, ಬಿಟ್ಟರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಆ ಥರ ಒಂದು ನ್ಯೂಸ್ ಇದೆ. ಇದು ಹೇಳೋಕ್ಕೆ ಒಂಥರ ಇದಾಗುತ್ತೆ, ಬಟ್ ಆದ್ರೂ ಹೇಳಬೇಕಾಗತ್ತೆ. ಏನಪ್ಪ ಈ ಒಂದು ನ್ಯೂಸ್ ಅರಿತಾಗಿದೆ ಅಂದರೆ ಎಂಬುದು ತುಂಬಾ ಕಟ್ಟುನಿಟ್ಟಿನ ಒಂದು ಸಂಗತಿ ಅಂತಲೇ ಹೇಳ್ಬೋದು ಗೆಳೆಯರೆ. ಹೇಗಂದರೆ, ನೀವು ನೋಡ್ತಾ ಇರ್ತೀರ, ಎಲ್ಲಿ ಈಗ ವಿರಾಟ್ ಕೊಹ್ಲಿ ಆಗಿರ್ಬೋದು, MS ಧೋನಿ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಯುವರಾಜ್ ಸಿಂಗ್ ಆಗಿರ್ಬೋದು, ಅವರ ಮಿಸ್ಸಸ್ ಆಗಿರಲಿ, ಯಾರೇ ಆಗಿರಲಿ, ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ ಹೋಗ್ತಾರೆ. ಯಾಕಂದರೆ ಅವ್ರಿಗೆ ಈಗ ಮೊನ್ನೆ ರೋಹಿತ್ ಶರ್ಮಾ ಅವರ ವೈಫು ಆಲ್ ಐಸ್ದ ಇದನ್ನಂತ ಇಟ್ಟಿದ್ರು. ಏನಕ್ಕೆ ಹಂಗೆ ಇಟ್ಟಿದ್ರು ಅಂತ ಇಡೀ ಭಾರತ ದೇಶದಾದ್ಯಂತ ವಿರೋಧ ವ್ಯಕ್ತವಾಯಿತು. ಹೆಂಗೆ ಅದನ್ನೆಲ್ಲ ಇಡ್ತಾರೆ, ಹೆಂಗೆ ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಅದಕ್ಕಾಗಿ ಸ್ನೇಹಿತರೆ, ಏನೀಗ ನೀವು ಫ್ರಂಟ್ ಪೇಜಲ್ಲಿ ನೋಡ್ತಾ ಇದ್ರಲ್ಲ, ವಿರಾಟ್ ರಾತ್ರಿ ಅದನ್ನು ಮಾಡೋದು ನನಗೆ ಇಷ್ಟ ಇಲ್ಲ, ಕೊಹ್ಲಿ ಬೆಡ್ರೂಮ್ ಸತ್ಯ ಬಿಚ್ಚಿಟ್ಟ ಕೊಹ್ಲಿ ಪತ್ನಿ ಅನುಷ್ಕಾ ಶರ್ಮಾ ಅಂತ ನೀವೇನು ಫ್ರಂಟ್ ಪೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಒಂದು ಮಹತ್ವಪೂರ್ಣ ಒಂದು ನ್ಯೂಸ್ ಗೆಳೆಯರೆ. ಇದು ಇವತ್ತಿಗೆ ಬಂದಂಥ ಒಂದು ಬೃಹತ್ ನ್ಯೂಸ್ ಆಗಿದೆ. ಏನಕ್ಕೆ ಈ ಥರ ಹೇಳ್ತಾ ಇದ್ದಾರೆ, ನೀವು ಮೊನ್ನೆ ತಾನೇ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತು ಅನುಷ್ಕಾ ಶರ್ಮಾ ಎಲ್ಲ ಲಂಡನ್ನಲ್ಲಿ ಸ್ಟೇ ಆಗಿದ್ದಾರೆ. ಅವರ ಫ್ಯಾಮಿಲಿಯು ಕೂಡ ಅಲ್ಲೇ ಇದೆ. ನೀವು ನೋಡ್ಬೋದು, ನೀವು ಪ್ರತಿಯೊಂದು ಹೆಜ್ಜೆನ ಗಮನಿಸಿದ್ರು ಕೂಡ ನೀವು ಎಲ್ಲೇ ಹೇಗೆ ಒಂದು ವಿಷಯದಲ್ಲಿ ತುಂಬ ಅತ್ಯುತ್ತಮವಾದ ಮತ್ತು ಅವರು ತುಂಬ ಹೆಂಗಿದೆ ಅಂದರೆ, ಅವರೊಂದು ವೈಫ್ ಆ್ಯಂಡ್ ಹಸ್ಬೆಂಡ್ ಯಾವ ಥರ ಇದ್ದಾರೆ ಅಂದರೆ, ಎಷ್ಟೋ ದಂಪತಿಗಳಿಗೆ ಅವರು ಆದರ್ಶವಾಗಿದ್ದಾರೆ. ನೀವು ನೋಡ್ತಾನೆ ಇರ್ಬೋದು, ನೀವು ಪ್ರತಿಯೊಂದು 2018-19 ಅವರು ಮ್ಯಾರೇಜ್ ಆಗ್ತಾರೆ. ಸೊ ಅವ್ರ ಬಗ್ಗೆ ನೀವು ಹೇಳೋಕ್ಕೆ ಅಷ್ಟು ಸಾಲದು, ಯಾಕಂದರೆ ಅಷ್ಟು ಅವರು ಅನ್ಯೋನ್ಯವಾಗಿ ಇದ್ದಾರೆ. ಏನಪ್ಪ ಈ ನ್ಯೂಸ್ ಬಂದಿದ್ದಕ್ಕೆ ಕಾರಣ ಅಂದರೆ, ಮೊನ್ನೆ ಅನುಷ್ಕಾ ಶರ್ಮಾ ಅವರು
ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಏನು ಅದು ಏನೋ ಒಂದು ಆಗುತ್ತೆ, ಬಟ್ ಆದ್ರೂ ಕೂಡ ಒಳ್ಳೆ ಸುದ್ದಿನೇ ಆಗಿರುತ್ತೆ ಗೆಳೆಯರೆ. ಆದ್ದರಿಂದ ನಾವು ಯಾರೂ ವರಿ ಮಾಡ್ಬೇಕಂತೇನಿಲ್ಲ. ವರಿ ಆದ್ರೂ ಅವ್ರಿಗೇನು ಫರ್ಕ್ ಬೀಳಂಗಿಲ್ಲ. ಆದ್ದರಿಂದ ಇದೊಂದು ಅವರ ಸ್ಟೇಟ್ಮೆಂಟ್ ಆಗಿದೆ. ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನಿಮಗೆ ಪರಿಪೂರ್ಣವಾಗಿ ನಾನು ಹೇಳಿದ್ದೀನಿ. ಆದ್ದರಿಂದ ನೀವು ಕೂಡ ನಿಮ್ಮ ದಾಂಪತ್ಯ ಜೀವನದಲ್ಲಿ ಆಗಲಿ ನೀವು ಅವ್ರ ಥರನೇ ಚೆನ್ನಾಗಿರಿ ಅಂತ ನಾವು ಭಾವಿಸ್ತೀವಿ. ಏಕೆಂದರೆ ಗೆಳೆಯರೆ, ಒಂದು ದಾಂಪತ್ಯ ಒಂದೇ ಜೀವನ ಗೆಳೆಯರೆ. ಥ್ಯಾಂಕ್ ಯು.